ಉಳ್ಳಾಲದಲ್ಲಿ ಪರಿಸರ ಸಂರಕ್ಷಣೆಗೆ ಮತ್ತೊಂದು ಅರ್ಥಪೂರ್ಣ ಹೆಜ್ಜೆ ಇಡಲಾಗಿದೆ. ದಿನೇಶ್ ಹೊಳ್ಳ ಅವರ 60ನೇ ಜನ್ಮದಿನದ ಅಂಗವಾಗಿ ಅವರ ತಾಯಿ ಯಮುನಾ ಹೊಳ್ಳ ಅವರ ಸ್ಮರಣಾರ್ಥ 60 ಗಿಡಗಳನ್ನು ನೆಟ್ಟು ತುಳಸಿ ಯಮುನೋದ್ಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಭಾರತ ಸಮೂಹ ಶಿಕ್ಷಣ ಸಂಸ್ಥೆ, ಸಹ್ಯಾದ್ರಿ ಸಂಚಯ, ಗ್ಲೋಬಲ್ ಗ್ರೀನ್ ಟೈಗರ್ಸ್ ಮಂಗಳೂರು ಹಾಗೂ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಮಾಸ್ತಿಕಟ್ಟೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೆಯಿತು. ಪದ್ಮಶ್ರೀ ಪುರಸ್ಕೃತ ಪರಿಸರ ಪ್ರೇಮಿ ತುಳಸಿಗೌಡ ಅವರ ವೃಕ್ಷತ್ವದಲ್ಲಿ ಹಾಗೂ ವೃಕ್ಷ ಸಂರಕ್ಷಕ ಮಾಧವ ಉಳ್ಳಾಲ್ ಅವರ ನೇತೃತ್ವದಲ್ಲಿ ತುಳಸಿ ಯಮುನೋದ್ಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಯಶವಂತ್ ಅಮೀನ್ ಅವರು, ಗಿಡ ನೆಡುವುದಷ್ಟೇ ಸಾಲದು, ಅವುಗಳನ್ನು ಸಂರಕ್ಷಿಸುವ ಜವಾಬ್ದಾರಿಯು ಪ್ರತಿಯೊಬ್ಬರ ಮೇಲಿದೆ. ಗಿಡ ಮರಗಳ ನಾಶದಿಂದ ಮಳೆ ಕೊರತೆ ಹಾಗೂ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತಾ ಇದ್ದು, ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬದಂದು ಕನಿಷ್ಠ 1 ಗಿಡವನ್ನು ನೆಡಬೇಕು ಅಂತ ಕರೆಯನ್ನು ನೀಡಿದರು. ಪ್ರಕೃತಿ ಮತ್ತು ಮನುಷ್ಯನಿಗೆ ಅವಿನಾಭಾವ ಸಂಬಂಧ. ಮರಗಿಡಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಅವಿನಾಭಾವವಾಗಿ ಮನುಷ್ಯನ ಜೊತೆಗೆ ಇದ್ದಾಗ ಮಾತ್ರ ಪ್ರಕೃತಿಯ ಒಂದು ಸಮತೋಲನ, ಆ ಸೈಕಲ್ ಚೆನ್ನಾಗಿ ನಡೆಯುವಂಥದ್ದು. ಬಹುಶಃ ನಮ್ಮದೇ ಆದಂಥ ತಪ್ಪು ನಿರ್ಧಾರಗಳಿಂದ ಅಲ್ಲಲ್ಲಿದ್ದಂಥ ಕಾಡುಗಳನ್ನು ಕಡಿದು, ಮರ ಗಿಡಗಳನ್ನು ಕಡಿದು ನಾವು ಅಭಿವೃದ್ಧಿ ಅನ್ನುವಂಥ ಕಾರಣಕ್ಕೆ ಬಿಲ್ಡಿಂಗ್ಗಳನ್ನು ಮಾಡಿದ್ದೇವೆ. ಅದರ ತದ್ವಿರುದ್ಧವಾದ ಪರಿಣಾಮವನ್ನು ಪ್ರಕೃತಿಯಲ್ಲಿ ನಾವು ಈಗ ಅನುಭವಿಸ್ತಿದ್ದೇವೆ. ಕಾಲಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಬೇಕಿದ್ರೆ ಮನುಷ್ಯನ ಈ ದುರಾಲೋಚನೆಯ ಗುಣಗಳಿಂದ ಆಗಿದೆ. ಹಾಗಂತೇಳಿ ಅದನ್ನೇ ಚರ್ಚಿಸುವುದಕ್ಕಿಂತ ಬದಲು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಪರಿಸರದಲ್ಲಿ ಮೂಡಿಸುವಂಥ ಕೆಲಸವನ್ನು ಇಂಥ ಸಂಸ್ಥೆಗಳು ಮಾಡುವಂಥದ್ದು ಶ್ಲಾಘನೀಯ ವಿಚಾರ. ಬಹುಶಃ ದಿನೇಶ್ ಹೊಳ್ಳರವರು ಅವರ ತಾಯಿಯ ನೆನಪಿಗೋಸ್ಕರ ಈ ರೀತಿ ಒಂದು ಆಲೋಚನೆ ಮಾಡ್ತೇವೆ ಅನ್ನೋದಾದರೆ, ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟುಹಬ್ಬಕ್ಕೆ, ನಮ್ಮ ತಾಯಿಯ ಹುಟ್ಟುಹಬ್ಬಕ್ಕೆ, ನಮ್ಮ ಮನೆಯವರ ಹುಟ್ಟುಹಬ್ಬಕ್ಕೆ ಮನೆಯ ಅಂಗಳದಲ್ಲೋ ಎಲ್ಲಿಯೋ ಒಂದು ಜಾಗದಲ್ಲಿ ಒಂದು ಗಿಡವನ್ನು ನೆಡುವಂಥ ಅವಕಾಶವನ್ನು ಮಾಡಿಕೊಟ್ರೆ ಬಹುಶಃ ಪ್ರಕೃತಿಗೆ ಇನ್ನಷ್ಟು ಸಪೋರ್ಟ್ ಮಾಡಿದಾಗತ್ತೆ. ಅದಕ್ಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ ಅಂತೇಳಿ. ಅನೇಕ ತಾಯಿಯಂದಿರು ಈ ದೇಶದಲ್ಲಿದ್ದಾರೆ. ಆ ಅನೇಕ ತಾಯಿಯಂದಿರ ಹೆಸರಲ್ಲಿ ಒಂದೊಂದು ಗಿಡಗಳು ನೆಟ್ಟರೆ ಅನೇಕ ಗಿಡಗಳ ಮರವಾಗಿ ಬೃಹದಾಕಾರದಲ್ಲಿ ಬೆಳೆದು ಮುಂದಿನ ದಿನಗಳಲ್ಲಿ ನಮಗೆ ಈ ತಾಪಮಾನವನ್ನು ಕಡಿಮೆ ಮಾಡುವುದಕ್ಕೆ ಅವಕಾಶ ಆಗತ್ತೆ. ಮಳೆ ಬೆಳೆ ಸರಿಯಾದ ಸಮಯಕ್ಕೆ ಆಗಲಿಕ್ಕೆ ಆಗತ್ತೆ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ. ಇನ್ನು ಈ ಸಂಸ್ಥೆಯ ಸಂಚಾಲಕರಾದ ರೋಹಿದಾಸ್ ಬಂಗೇರ್ ಅವರು ಮಾತನಾಡಿ, ತಾಯಿ ಸ್ಮರಣಾರ್ಥ 60 ಗಿಡಗಳನ್ನು ನೆಡುವ ಕಾರ್ಯ ಶ್ಲಾಘನೀಯವಾಗಿದೆ. ಗಿಡಗಳನ್ನು ಬೆಳೆಸುವುದರಿಂದ ಪರಿಸರ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತೆ. ಮಾನವ ಜೀವನಕ್ಕೆ ಅಗತ್ಯವಾದ ಶುದ್ಧ ಆಮ್ಲಜನಕವನ್ನು ಮರಗಳೇ ನೀಡುತ್ತವೆ ಅಂತ ಹೇಳಿದರು. ಇವತ್ತಿನ ದಿನೇಶ್ ಹೊಳ್ಳರವರ 60ನೇ ದಿವಸದ ಈ ಹುಟ್ಟುಹಬ್ಬದ ಅವರನ್ನು ಶುಭಾಶಯವನ್ನು ತಿಳಿಸುತ್ತಾ, ನಮ್ಮ ಶಾಲೆಯಲ್ಲಿ ಒಂದು 2 ವಾರದ ಮೊದಲು ಮಾಧವ ಉಳ್ಳಾಲ್ರವರು ನನಗೆ ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಾನು ಸ್ಪಂದಿಸಿ ನಮ್ಮ ಎಲ್ಲ ಟೀಚರ್ಸ್ನವರಿಗೆ ಅದರ ಮಾಹಿತಿಯನ್ನು ನೀಡಿದ್ದೇನೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ನಾವು ಈ ಮೊದಲು ಕೂಡ ಸ್ಕೂಲಲ್ಲಿ ಪರಿಸರದ ಬಗ್ಗೆ ಭಾರಿ ಕಾಳಜಿ ವಹಿಸಿದ್ದೇವೆ. ಇದರ ಮೊದಲು ಕೂಡ ಒಂದು 20-25 ಸಸಿಯನ್ನು ನಟ್ಟು ನಾವು ಇಲ್ಲಿ ನಮ್ಮ ಮಕ್ಕಳಿಗೆ ಅಥವಾ ಇತರರಿಗೆ ಉಪಯೋಗವಾಗಲಿ ಅಂತ ಇಲ್ಲಿ ಸಸಿಯನ್ನು ನೆಟ್ಟಿದ್ದೇವೆ. ಈ ರೀತಿ ಕೂಡ ಆಗಿ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಅವರು ಆಯೋಜನೆ ಮಾಡಿದ್ದು. ಅವರ ತಾಯಿ ಹೆಸರಲ್ಲಿ 60 ಸಸಿಯನ್ನು ನೆಡುವ ಈ ಕಾರ್ಯಕ್ರಮ ಖಂಡಿತವಾಗಿ ಅವರನ್ನು ಅಭಿನಂದಿಸಿದ್ದೇನೆ. ಈ ಸಂದರ್ಭದಲ್ಲಿ ಅವರನ್ನು ಮಾಧವ ಉಳ್ಳಾಲ್ರವರು ಕೂಡ ಅವರ ಬಗ್ಗೆ ಮಾತನಾಡಲೇಬೇಕು. ನಮ್ಮ ಮಂಗಳೂರಿನಲ್ಲಿ ನೋಡಿ, ನಾವು ಯಾವಾಗಲೂ ನಾವು ಅಲ್ಲಿ ಬಿಲ್ಡಿಂಗ್ ಅಲ್ಲಿ, ಆದರೆ ಅವರು ಹಂಪನಕಟ್ಟೆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಲವು ಸಸಿಯನ್ನು ನೆಟ್ಟಿದ್ದಾರೆ ಅವರು. ಅದು ಕೂಡ ಫ್ರೂಟ್ಸ್ನ ಸಸಿ. ಈಗ ನೋಡಿ, ಅದರಲ್ಲೆಲ್ಲ ಆ ಸಸಿ ಇದ್ದ ಕಾರಣ ಯಾರೋ ಅದರ ಬಿಸಿಲಿಗೆ ಹೋಗಿ ಅಲ್ಲಿಗೆ ಹೋಗಿ ನೆರಳಿಗೆ ಹೋಗಿ ನಿಲ್ತಾರೆ. ಕಾರಣಕರ್ತರು ಯಾರು? ನಮ್ಮ ಮಾಧವ ಉಳ್ಳಾಲ್ರವರು. ಅವರಿಗೆ ಹೋದ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದೇ ಕಾರಣ ಹಾಗೆಯೇ ನಮ್ಮ ಹೈವೇಯಲ್ಲಿ ಕೂಡ ಅವರು ತುಂಬ ಸಸಿ ನೆಟ್ಟಿದ್ದಾರೆ. ಒಂದು ಸಾಧಾರಣ 5 ಲಕ್ಷ ಸಸಿ ನೆಟ್ಟಿದ್ದಾರೆ. ಖಂಡಿತವಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು
ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ದಿನೇಶ್ ಹೊಳ್ಳ ಅವರು ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಹುಟ್ಟುಹಬ್ಬವನ್ನ ಗಿಡ ನೆಡುವ ಮೂಲಕ ಆಚರಿಸಿದ್ರೆ ದೇಶವೇ ಹಸಿರಿನಿಂದ ಕಂಗೊಳಿಸಲಿದೆ. ಜೊತೆಗೆ ತಮ್ಮ ವನಚೇತನ ಯೋಜನೆಯಡಿ ಉತ್ತರ ಕನ್ನಡ ಜಿಲ್ಲೆಯ 60 ಬುಡಕಟ್ಟು ಶಾಲೆಗಳ ಮಕ್ಕಳಿಗೆ ಸಾಮಾನ್ಯ ಜ್ಞಾನ, ಇತಿಹಾಸ, ಸ್ವಾತಂತ್ರ್ಯ ಹೋರಾಟಗಾರರು, ವೀರ ಪುರುಷರು ಹಾಗೂ ನೀತಿ ಕಥೆಗಳ ಪುಸ್ತಕಗಳನ್ನು ವಿತರಿಸಿ ಓದುವ ಅಭಿರುಚಿ ಬೆಳೆಸುವ ಕಾರ್ಯವನ್ನ ಕೈಗೊಳ್ಳಲಾಗುವುದಂತ ಹೇಳಿದರು. ಇಲ್ಲದ ಕೊರತೆಯನ್ನು ಅನುಭವಿಸಿದ್ದೇವೆ, ಬಿಸಿಲಿನ ಬೇಗೆಯಲ್ಲಿ ದಿನಗಳನ್ನು ಕಳೀತಿದ್ದೇವೆ. ಈ ಸಂದರ್ಭಕ್ಕೆ ಪೂರಕವಾಗಿ ಒಂದು 60ನೇ ವರ್ಷಕ್ಕೆ ನಮ್ಮ ಭಾರತ್ ಶಾಲೆಯಲ್ಲಿ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾಂಪೌಂಡಲ್ಲಿ ನಡಬೇಕು ಅಂತ ಹೇಳಿಕೊಂಡು ಮಕ್ಕಳ ಸಹಕಾರ ಮತ್ತು ಅಧ್ಯಕ್ಷರು ಎಲ್ಲ ಸಂಚಾಲಕರ ಸಹಕಾರ ಕೊಟ್ಟಿದ್ದಾರೆ. ಇಲ್ಲೇ ನಡುವುದು ಅಂತ ಹೇಳಿದರೆ ಒಂದು ಮಕ್ಕಳ ಒಂದು ಅಟ್ಯಾಚ್ಮೆಂಟು, ಮಕ್ಕಳಿಗೂ ಒಂದು ನೇಚರ್ನ ಬಗ್ಗೆ ಒಂದು ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿಕೊಂಡು ಇಲ್ಲಿ ಆಯ್ಕೆ ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಟೀಮ್ನವರು ಸಹಕಾರ ಕೊಟ್ಟಿದ್ದಾರೆ. ಆ ಪ್ರಯುಕ್ತ ಇಲ್ಲಿ ನನ್ನ ಅಮ್ಮನ ಹೆಸರಲ್ಲಿ ಯಮುನೋದ್ಯಾನ ಮತ್ತು ತುಳಸಿ ಗೌಡ, ನಮ್ಮ ಪದ್ಮಶ್ರೀ ತುಳಸಿ ಗೌಡ ನೆನಪಿಗಾಗಿ ಇಲ್ಲೊಂದು ಶಾಶ್ವತವಾಗಿ 60 ಗಿಡಗಳು ನೆಡ್ತಿದ್ದೇವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗಿರಿಧರ್ ಕಾಮತ್, ಹರೀಶ್ ಅಡ್ಯರ್, ರಾಕೇಶ್ ಬೋಳರ್, ರಾಜೇಶ್ ದೇವಾಡಿಗ, ಸಪ್ನಾ ನೊರೆನ್ನ, ದಿನೇಶ್ ಕೊಡಿಯಾಲ್ಬೈಲ್, ಸ್ನೇಕ್ ಕಿರಣ್, ಹರೀಶ್ ರಾಜ್, ರಾಜಮಣಿ ರಾಮಕುಂಜ, ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್, ದಿವ್ಯಾ ರೈ, ಸುನಿಲ್ ಅತ್ತಾವರ, ಅನಂತ ಪದ್ಮನಾಭ ರಾವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಳ್ಳೆ ಸರ್